ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಬೇಕಿತ್ತು. ಸೊ ಪಾಪು ಜೊತೆ ಸ್ವಲ್ಪ ಹೊತ್ತು ಮಲಗಿದ್ದು, ಅದಾದ ನಂತರ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ನಮ್ಮ ಒಂದು ರೊಟೀನ್ ಜಾಸ್ತಿ ಮಧ್ಯಾಹ್ನ ಅಂತಂದರೆ ಒಂದು 11:30, 12 ಆ ಟೈಮಲ್ಲಿ ನಮ್ಮ ಒಂದು ರೊಟೀನ್ ಸ್ಟಾರ್ಟ್ ಆಗೋದು. ಯಾಕಂದರೆ ನಮ್ಮ ಕೌಶಿಕು ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ. ಮಧ್ಯೆ ಒಂದು 8 ಗಂಟೆಗೆಲ್ಲ ಎದ್ದು 1 ಅವರ್ ಹಂಗೆ ಆಟಾಡಿ ಮತ್ತೆ ಮಲ್ಕೊಂಬಿಡ್ತಾನೆ. ಅದ್ರ ಜೊತೆ ನಾನು ಮಲಗಿದ್ದು ಮತ್ತೆ ಅವನು ಎದ್ದೇಳೋದು ಒಂದು 11 ಗಂಟೆ, 11:30 ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಲೇಟಾಗಿ ನಮಗೆ ಡೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಮ್‌ಟೈಮ್ಸ್ ಒಂದೊಂದು ದಿವಸ ಮಾತ್ರ ಸ್ವಲ್ಪ ಬೇಗ ಎದ್ದೇಳ್ತಾನೆ. ಇಲ್ಲ ಅಂದರೆ ಅವನು ಯಾವಾಗ್ಲೂ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ. ಟಚ್ ವುಡ್ ಅದೇ ರೀತಿ ಮಲ್ಕೊಂಡ್ರೆ ಸಾಕು. ಮತ್ತು ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ನಾನು ಒಂದು ವಿಷಯನ ತಿಳ್ಕೊಂಡಿದ್ದೀನಿ. ಒಂದನ್ನು ಚೆನ್ನಾಗಿ ಏನು ಕಲ್ತಿದ್ದೀನಿ ಅಂತ ಅಂದರೆ, ಯಾರನ್ನೂ ನಮ್ ಯಾರ ಮೇಲೂ ಜಾಸ್ತಿ ನಂಬಿಕೆ ಇಟ್ಕೊಬಾರ್ದು ಅನ್ನೋದನ್ನು ಈ ವರ್ಷ 2026ಅಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ. ಯಾರ ಮೇಲೂ ಅತಿಯಾದ ನಂಬಿಕೆ, ಅತಿಯಾದ ಪ್ರೀತಿ ಇಟ್ಕೊಂಡ್ರೆ ಸೀರಿಯಸ್ಲಿ ಅದು ಲಾಸ್ಟಲ್ಲಿ ನಮಗೇ ಉಲ್ಟಾ ಹೊಡೆಯುತ್ತೆ. ಸೊ ಅದರಿಂದ ಯಾರ ಮೇಲೂ ನಂಬಿಕೆ ಇಟ್ಕೊಳಕ್ಕೆ ಹೋಗಬಾರ್ದು. ಯಾವಾಗ್ಲೂ ನಮ್ಮ ಫ್ಯಾಮಿಲಿ ಅಷ್ಟೇ ಇರಬೇಕು. ಮೂರನೇ ವ್ಯಕ್ತಿನ ನಂಬೋದು, ಆದರೆ ನಮ್ಮವ್ರನ್ನ ನಂಬೋಕ್ಕಾಗಲ್ಲ ಅನ್ನೋದನ್ನು ಈ ವರ್ಷ ಕಲ್ತಿದ್ದೀನಿ. ಇನ್ನು ಮುಂದೆ ಹೇಗಿರಬೇಕು, ಯಾರ ಜೊತೆ ಅನ್ನೋದನ್ನು ಕೂಡ ಕಲ್ತ್ಕೊಬೇಕು. ಇನ್ಮೇಲೆ ಕಲಿತಾ ಇದ್ದೀನಿ. ಇಷ್ಟು ವರ್ಷ ನಾನು ಕಲ್ತಿರಲಿಲ್ಲ. ಇನ್ಮೇಲೆ ಕಲ್ತ್ಕೊಬೇಕು ಒಂದೊಂದೇ ವಿಷಯನ. ಇದನ್ನು ಹೇಳ್ತಾ ಮತ್ತೆ ಇವಾಗ ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮೂಲಂಗಿ ಸಾಂಬಾರು. ಯಾರ್ಯಾರಿಗೆ ಮೂಲಂಗಿ ಸಾಂಬಾರು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಇದು ಏನಕ್ಕೆ ಅಂತ ಗೊತ್ತಿಲ್ಲ. ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಪ್ಲೇನಾಗಿ ಬರೀ ಮೂಲಂಗಿ ಹಾಕ್ಬಿಟ್ಟು ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ನಾನು ತುಂಬ ಸಿಂಪಲ್ಲಾಗಿ ಜಸ್ಟ್ ಮೂಲಂಗಿ ಮತ್ತು ಬೇಳೆ, ಟೊಮೆಟೊ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ತರಕಾರಿ ಇತ್ತು, ಬಟ್ ಬೇಡ ಬರೀ ಪ್ಲೇನಾಗೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಪೈಲ್ಸ್ ಇರುತ್ತೆ ನೋಡಿ, ಅಂಥವ್ರಿಗೆ ಮೂಲಂಗಿ ತುಂಬ ಅಂದರೆ ತುಂಬಾ ಒಳ್ಳೆಯದು. ವಾರದಲ್ಲಿ 1 ದಿವಸ ಅಥವಾ ಒಂದು 2 ದಿವಸ ತಿಂದ್ರೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಸಿ ತಿನ್ನಬೇಕು. ಬಾಯ್ಸು ಅಷ್ಟಾಗಿ ತಿನ್ನಬಾರ್ದು ಅಂತ ಅಂತಾರೆ. ಬಟ್ ಗರ್ಲ್ಸು ಒಂದು ವಾರದಲ್ಲಿ 1-2 ದಿವಸ ತಿಂದರೆ ಚೆನ್ನಾಗಿರುತ್ತೆ. ನನಗಿಷ್ಟ ಆಗುತ್ತೆ. ನಿಮಗೂ ಕೂಡ ಮೂಲಂಗಿ ಸಾಂಬಾರು ಇಷ್ಟ ಆಗುತ್ತಾ? ಕಾಮೆಂಟ್ ಮಾಡಿ. ಅವ್ನು ಮಲ್ಕೊಂಡಿರ್ಬೇಕಾದ್ರೇ ನಾನು ಅಡುಗೆನ ಮಾಡ್ಕೊಬೇಕು. ಅವ್ನು ಎದ್ದಿದ್ರೆ ಅಡುಗೆನ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ಬೇಳೆ ಮುಳುಗೋ ಅಷ್ಟು ನೀರನ್ನ ಹಾಕ್ಬಿಟ್ಟು ನಾನು ವಿಜಿಲ್ ಬರ್ಸ್ಕೊತೀನಿ. ಇಲ್ಲ ಅಂತಂದರೆ ಇವಾಗ ಗ್ಯಾಸಲ್ಲಿ ಆರಿದೆ ನೋಡಿ, ಆ ಥರ ಚರ್ರ್ ಅಂತ ಹಾರಿ ಎಲ್ಲ ಗಲೀಜಾಗ್ಬಿಡುತ್ತೆ. ಸೊ ಗಲೀಜಾಗಿರೋದಕ್ಕೆ ಏನು ಅಂದ್ಕೋಬೇಡಿ. ಯಾಕಂದರೆ ಬೇಳೆ ಕೂಗಿದ್ರೆ ಅದೇ ರೀತಿ ಗಲೀಜಾಗೋದೆ. ಸಡನ್ನಾಗಿ ಅದನ್ನ ಒರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಗ್ಲಾಸು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ನಾವು ಒರೆಸ್ಕೋಬೇಕಾಗತ್ತೆ. ಇದಕ್ಕೆ ನಾನು ವಿಜಿಲ್ ಬಂದಮೇಲೆ ನಾನು ಸ್ವಲ್ಪ ಎಷ್ಟು ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಉಪ್ಪು ಖಾರ ಏನು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ನಾನು ಯಾವಾಗ್ಲೂ ಅಷ್ಟೇ, ಯಾವುದೇ ಸಾಂಬಾರು ಮಾಡಿದ್ರೂ ಅಷ್ಟೇ ನಾನು ಬೆಲ್ಲನ ಆ್ಯಡ್ ಮಾಡ್ತೀನಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಮಾಡ್ಕೊಂಡಿದ್ದೆ. ಅದರಲ್ಲಿ ಕರಿಬೇವು ಹಾಕಿರಲಿಲ್ಲ. ಕರಿಬೇವು ಇರಲಿಲ್ಲ. ಆಮೇಲೆ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನೂ ಇರಲಿಲ್ಲ. ಸರಿ ಅದೆರಡು ಇಲ್ಲ ಅಂದರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅದೆರಡನ್ನೂ ಸ್ಕಿಪ್ ಮಾಡಿಬಿಟ್ಟು ಬರೀ ಈರುಳ್ಳಿ ಮತ್ತು ಸಾಸಿವೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆನ ಮಾಡಿಬಿಟ್ಟು ಹಾಕಿದೆ. ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಆಲ್ಮೋಸ್ಟ್ ಎಲ್ಲ ಮಾಡಿರ್ತಾರೆ. ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ. ಅನ್ನದ ಜೊತೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗಿಷ್ಟ ಆಗುತ್ತೆ. ಅದಾದ ನಂತರ ಮತ್ತು ಸಂಜೆ ನಾವು ಸ್ವಲ್ಪ ಆಚೆ ಹೋಗ್ತಾಯಿದ್ವಿ. ಏನಕ್ಕೆ ಅಂದರೆ ಆಚೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು. ತುಂಬ ದಿವಸ ಅಲ್ಲ, ನಾವು ಆವಾಗವಾಗ ಹೋಗ್ತಾ ಇರ್ತೀವಿ ಆಚೆ ಎಲ್ಲ.
ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಆಶಾ ಟಿಫನ್ ಅಂತ ಇದೆ HSRಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ. ಯಾಕೋ ನನಗೆ ಈ ಟೈಮು ಯಾಕೋ ಸ್ವಲ್ಪ ಏನೋ ಇಷ್ಟ ಆಗಿಲ್ಲ ಅಲ್ಲಿ ಫುಡ್ಡು. ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ. ಅಲ್ಲಿ ಒಂಥರ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಈ ಸಲನೂ ಹೋಗೋಣ ಅಂತ ಅಂದ್ಬಿಟ್ಟು ಒಂದ್ಸಲ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಆವಾಗ್ಲೂ ಒಂಥರ ಚೆನ್ನಾಗಿ ಬಂದಿತ್ತು. ಸೊ ಅದರಿಂದ ಈ ಸಲ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಬಟ್ ಈ ಸಲ ಯಾಕೋ ನನಗೆ ಇಷ್ಟ ಆಗಿಲ್ಲ. ಆಮೇಲೆ ಅಲ್ಲಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಅಲ್ಲಿ ಫೋನ್ ಇಡೋಕ್ಕೆ ಅಷ್ಟೊಂದು ಸ್ಪೇಸು ಇರಲಿಲ್ಲ, ಏನೂ ಜಾಗ ಇರಲಿಲ್ಲ. ಅದೇ ನಾರ್ಮಲಾಗಿ ಕೂತ್ಕೊಬೋದು. ಚಿಕ್ಕ ಚಿಕ್ಕ ಟೇಬಲ್ ಇರುತ್ತೆ. ಫೋನ್ ಇಟ್ಕೊಳ್ಳೋಕ್ಕೆ ಅದನ್ನು ಹೋಲ್ಡ್ ಮಾಡೋಕ್ಕೆ ನನಗೆ ಎಲ್ಲೂ ಸ್ಪೇಸ್ ಸಿಕ್ಕಿಲ್ಲ. ಅದರಿಂದ ನಾನು ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ. ಮತ್ತು ಲಾಸ್ಟಲ್ಲಿ ನಮ್ಮ ಮನೆಯವ್ರು ಒಂದು ಕಾಫಿನ ತೊಗೊಂಡ್ರು. ನಾನು ಒಂದೆರಡು ಬೈಟ್ ಏನೋ ಕುಡಿದೆ ಅಷ್ಟೇ. ನಾನು ಜಾಸ್ತಿ ಕುಡಿಯೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಊಟ ಎಲ್ಲ ಆದಮೇಲೆ ಕಾಫಿನ ಕುಡಿಬಾರ್ದು ಅಂತಾರೆ. ಬಟ್ ಅಂದ್ರೂ ಇರಲಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ತೊಗೊಂಡ್ರು. ಇಲ್ಲಿ ನಾನು ಪಾಪುಗೆ ಅಂತ ಅಂದ್ಬಿಟ್ಟು ಕಾಳುಗಳ್ದು ಸರಿ ಮಾಡಿದ್ನಲ್ಲ, ಅದನ್ನು ಒಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ತೊಗರಿಬೇಳೆ ಮತ್ತು ಮೈಸೂರುಬೇಳೆ, ಹೆಸರುಬೇಳೆ, ಉದ್ದಿನಕಾಳು ಮತ್ತು ಬ್ರೌನ್ ರೈಸ್ನ ತೊಗೊಂಡಿದ್ದೀನಿ. 2 ಕಪ್ ಆಗೋಷ್ಟು ಬ್ರೌನ್ ರೈಸ್ನ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಒಂದು ಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ವೆಯ್ಟು ಕೂಡ ಚೆನ್ನಾಗಿ ಗೇನ್ ಆಗ್ತಾರೆ. ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಬಾದಾಮಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದಿಷ್ಟೇ ಬೇಕಾಗಿರೋದು. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು. ಜಾಸ್ತಿ ಕ್ವಾಂಟಿಟಿ ಮಾಡ್ಕೋತೀನಿ ಅಂತಂದರೆ ನಾವು ಮಿಲ್ಲಿಗೆಲ್ಲ ಹಾಕಿಸ್ಕೊಬೋದು. ಸ್ವಲ್ಪ ಕ್ವಾಂಟಿಟಿ ಮಾಡ್ಕೋತೀವಿ ಅಂತಂದರೆ ಆರಾಮ್ಸೆ ನಾವು ಮಿಕ್ಸಿಯಲ್ಲಿ ಮನೆಯಲ್ಲೇ ಮಾಡ್ಕೊಬೋದು. ಇದಿಷ್ಟು ಬೇಳೆಗಳು, ಅಕ್ಕಿ ಹಾಕ್ಬಿಟ್ಟು ನಾನಿವಾಗ ನೀಟಾಗಿ ಅದನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಒಂದು 2-3 ಸತಿ ಮಾಡಿದ್ರೂ ಓಕೆ, ಒಂದು 3-4 ಸತಿ ಮಾಡಿದ್ರೂ ಓಕೆ. ಇದಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಾದ ನಂತರ ಒಂದು ಕಾಟನ್ ಬಟ್ಟೆಗೆ ಒಣಗಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ಆಗಬೇಕು, ಯಾಕಂದರೆ ಇದನ್ನು ರೋಸ್ಟ್ ಮಾಡಬೇಕು. ಆದ್ದರಿಂದ ಇದು ಚೆನ್ನಾಗಿ ಒಣಗಿದ್ಮೇಲೆ ಎಲ್ಲನೂ ರೋಸ್ಟ್ ಮಾಡ್ಕೊಬೇಕು. ನಾನು ಮನೇಲೇ ಒಳಗಡೆನೇ ಒಣಗಾಕಿದ್ದೀನಿ, ಆಚೆನೂ ಒಣಗಾಕಕ್ಕೆ ಹೋಗಿಲ್ಲ. ಸೊ ಬಿಸಿಲು ಚೆನ್ನಾಗಿರುತ್ತಲ್ಲ, ಸೊ ಅದರಿಂದ ಮನೇಲೇ ಒಣಗಿಬಿಡುತ್ತೆ. ಆಚೆ ಒಣಗಾಕಿದ್ರೆ ಸ್ವಲ್ಪ ಗಾಳಿ, ಧೂಳು ಎಲ್ಲ ಬಂದು ಡಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆಚೆ ಅಷ್ಟಾಗಿ ನಾನು ಒಣಗಾಕೋದಿಲ್ಲ. ಮನೆ ಒಳಗಡೆನೇ ಸಾಕಾಗುತ್ತೆ. ಫ್ಯಾನ್ ಗಾಳಿ ಅಥವಾ ನಾರ್ಮಲ್ ಟೆಂಪ್ರೇಚರಲ್ಲಿ ಅದು ಒಣಗೋಗ್ಬಿಡುತ್ತೆ. ನಾನು ಈ ಸರಿನ ಡೈಲಿ ಒನ್ಸ್ ಕೊಡ್ತೀನಿ. ಮತ್ತು ರಾಗಿ ಸರಿ ಒಂದ್ಸಲ ಕೊಡ್ತೀನಿ. ಅದ್ರ ಮಧ್ಯ ಫ್ರೂಟ್ಸು ಮತ್ತು ಬೇರೆ ಏನಾದರೂ ಕಿಚಡಿ ಈ ಥರ ಒಂದೊಂದು ಟೈಮು ರೈಸು ಅಥವಾ ಬೇಳೆ ರಸ ಈ ಥರ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ನಾನು ರಾಗಿನ ಸ್ವಲ್ಪ ತೊಳೆದು ಒಣಗಾಕಿದ್ದೆ. ಸೊ ಅದನ್ನು ಸ್ವಲ್ಪ ಮಿಲ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಬೆಂಗಳೂರಲ್ಲಿ ಯಾವ ಥರ ಇದೆ ಮತ್ತು ಇವಾಗ ಎಷ್ಟೊಂದು ಬದಲಾಗಿದೆ ಅಂತಂದರೆ, ರಾಗಿನ ಮೊದಲೆಲ್ಲ ಒಣಿತಾಯಿದ್ರು. ಇವಾಗ ಒಣೆಯೋ ಮಿಷಿನ್ ಕೂಡ ಬಂದುಬಿಟ್ಟಿದೆ. ಅದನ್ನೇ ಹಾಗೆ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ. ಇವಾಗ ಅಂದರೆ ಎಷ್ಟೊಂದು ಬೆಂಗಳೂರಲ್ಲೂ ಕೂಡ ಚೆನ್ನಾಗಿ ಈ ಥರದ್ದೆಲ್ಲ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೊದಲು ಊರ ಕಡೆ ಎಲ್ಲೋ ಒಂದೊಂದು ಇರ್ತಾಯಿತ್ತು. ಮತ್ತು ಇಲ್ಲಿ ಸ್ವಲ್ಪ ಪ್ರೈಸು ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ಊರಲ್ಲೆಲ್ಲ ಕೆಜಿಗೆ ಒಂದು 5-2 ರುಪೀಸ್ ಆ ಥರ ಇತ್ತು. ಇಲ್ಲಂತೂ ಸ್ವಲ್ಪ ಜಾಸ್ತಿನೇ. ಮತ್ತು ಇದಿಷ್ಟನ್ನ ಎಲ್ಲನೂ ಹಾಕ್ಬಿಟ್ಟು ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮನೇಲೇ ಬ್ಲೆಂಡರಲ್ಲಿ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಸಲ ಮಾಡೂ ಕೂಡ ತಿನ್ನಿಸ್ದೆ ಪಾಪುಗೆ. ಅವನು ಕೂಡ ತುಂಬಾ ಇಷ್ಟಪಟ್ಟು ತಿಂದ. ಇದಕ್ಕೆ ಸ್ವಲ್ಪ ನಾನು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಸಾಲ್ಟ್ ಏನೂ ಹಾಕಿಲ್ಲ. ತಣ್ಣೀರಿಗೆ ಒಂದು 2 ಟೇಬಲ್ ಸ್ಪೂನ್ ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು. ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ಒಂದು ಒಳ್ಳೆ ಚೆನ್ನಾಗಿರೋ ಸರಿ ರೆಡಿ ಆಗಿಬಿಡುತ್ತೆ.